ರಾಮಾಯಣ ದರ್ಶನಂನ ಅಯೋಧ್ಯ ಸಂಪುಟಂ ಸಂಚಿಕೆ 1 ಕವಿಕೃತು ದರ್ಶನ ಭಾಗ 6. ರಸಮಾತ್ರೆಯಂ ಕೈಕೊಂಡೆನೈ ಬಾರೈ ತಂದೆ ಕೈ ಹಿಡಿ ನಡೆಸು ನಿನ್ನಣುಗನಿ ಕಂದನಂ ಮಣಿವೆನಿದೋ ನಿನ್ನಡಿಗೆ ಕೃಪೆದೋರು ಒಲಿದೆತ್ತು ಹರಕೆಗೈ ದೇವಕವಿ ನನ್ನ ನೊಯ್ಯನೆ ಕಾವ್ಯ ವಿದ್ಯುತ್ ವಿಮಾನದೋಳ್ನಿರಿಸಿ ಮೇಣ್ ಸರಸ್ವತಿಯನ್ನಾತ್ಮ ಜಿವ್ವೆಗೆ ಬರಿಸಿ. ಅಂದರೆ ರಸಯಾತ್ರೆಯನ್ನು ಕೈಗೊಂಡಿರುವ ನನ್ನನ್ನು ನಿನ್ನ ಈ ಕಂದನನ್ನು ಕೈ ಹಿಡಿದು ನಡೆಸು ಬಾ ತಂದೆ. ಇಗೋ ನಿನ್ನಡಿಗೆ ನಮಿಸುತ್ತೇನೆ, ಒಲಿದೆತ್ತಿ ನನ್ನನ್ನು ಹರಸು. ಹೇ ದೇವಕವಿ, ಕಾವ್ಯವೆಂಬ ವಿದ್ಯುತ್ ವಿಮಾನದಲ್ಲಿ ನನ್ನನ್ನಿರಿಸಿ ಸರಸ್ವತಿಯನ್ನು ನನ್ನಾತ್ಮಕ್ಕೆ ಬರಿಸಿ ಕೃಪೆದೋರು ಎಂದರ್ಥ. ಬಾಳು ವೀಣಾಪಾಣಿ ಬಾಳು ಬ್ರಹ್ಮನ ರಾಣಿ ಗಾನಗೈ ಏಳು ಓ ಭಾವಗಂಗಾವೇಣಿ ನಂದನದಿ ತುಂಬಿಯೋಂಕೃತಿ ತುಂಬಿ ಮೊರೆವಂತೆ ಓ ಕರ್ನಾಟಕದ ಜನದ ಕರ್ಣವೀಣಾ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಜೇಂಕೃತಿಯ ಬೀರಿ ರಸದ ನವನೀತಮಂ ಹೃದಯದಿ ಮತಿಸುವಂತೆ ಗಾನಗೈ ಹೇಳು ಓ ಭಾವಗಂಗಾವೇಣಿ. ಅಂದರೆ ವೀಣಾಪಾಣಿ ಬ್ರಹ್ಮನ ರಾಣಿ ಸರಸ್ವತಿಗೆ ಜಯವಾಗಲಿ, ಭಾವಗಂಗೆಯೇ ಜಡೆಯಾಗುಳ್ಳ ಆ ತಾಯಿ ಗಾನಗೈಯಲಿ, ತುಂಬಿಯೋಂಕಾರ ಝೇಂಕಾರ ನಂದನದಲ್ಲೆಲ್ಲ ಮೊರೆಯುವಂತೆ ಕನ್ನಡಿಗರ ಕರ್ಣವೀಣೆ ಎಂಬ ತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ ಝೇಂಕರಿಸಿ ಹೃದಯ ಸಾಗರದಲ್ಲಿ ರಸಾಮೃತ ಹುಕ್ಕುವಂತೆ ಹಾಡು ಓ ತಾಯಿ ವಾಣಿ ಎಂದರ್ಥ. ಮದ್ದಿಗೆ ಕಿಡೀತಗೊಳ್ ಒಮ್ಮುವಂದದಿ ಜ್ಯೋತಿ ಒಡವೆ ಚಿನ್ಮಯವಾಗಿ ಚಿಮ್ಮಿದ ಪುದೈ ಮುಟ್ಟಿದರ ನಿನ್ನ ಮೈ ರಾಮಾಂಗ್ರಿ ಸೋಂಕಿದೊಡನೆಯ ಕಲ್ಲು ಕಡುಚೆಲ್ವು ಪೆಣ್ಣಾಗಿ ಸಂಭವಿಸಿದೋ ಪಂಕದಿಂ ಕಲಾ ಪಂಕಜಂ ಕಂಗೊಳಿ ಪುದೈ ಭುವನ ಮನ ಮೋಹದಿಂದಪ್ಪಿಸೆಳೆದು. ಅಂದರೆ ಕಿಡಿ ತಗುಲಿದ ಮದ್ದು ಜ್ಯೋತಿಯಾಗಿ ಮೆರೆಯುವಂತೆ ನಿನ್ನುಸಿರಿನ ಬಿಸಿಗೆ ಜಡವೇ ಚಿನ್ಮಯವಾಗಿ ಚಿಮ್ಮುತ್ತದೆ. ರಾಮಪಾದದ ಸೋಂಕಿಗೆ ಕಲ್ಲು ಸುಂದರ ಸ್ತ್ರೀಯಾಗಿ ಸಂಭವಿಸುವಂತೆ ನಿನ್ನ ಮೈ ಮುಟ್ಟಿದರೂ ಸಾಕು, ಕೆಸರಿನಲ್ಲಿಯೂ ಕಲಾಕಮಲ ಕಂಗೊಳಿಸಿ ಭುವನ ಮನವನ್ನು ಮೋಹಿಸುತ್ತದೆ ಎಂದರ್ಥ.